ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಇದೀಗ ವಿವಾದಾತ್ಮಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಮುಂದಿನ ಚುನಾವಣೆ ಅಲ್ಲಾ ಹಾಗೂ ರಾಮನ ನಡುವೆ ನಡೆಯುವಂತಹ ಸಮರ ಅಂತ ಹೇಳಿರುವಂತದ್ದು. ಬಂಟ್ವಾಳದಲ್ಲಿ ರಮಾನಾಥ್ ರೈ ಮತ್ತು ರಾಜೇಶ್ ನಾಯ್ಕ ನಡುವೆ ಸ್ಪರ್ಧೆ ಅಲ್ಲ, ನಿಮಗೆ ರಾಮ ಬೇಕೋ ಅಲ್ಲಾಹ ಬೇಕೋ ನೀವೇ ತೀರ್ಮಾನವನ್ನ ಮಾಡಿ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಾನನ್ನ ಗೆಲ್ಲಿಸ್ತೀರಾ ಅಥವಾ ರಾಮನನ್ನ ಪ್ರೀತಿಸೋ ವ್ಯಕ್ತಿಯನ್ನ ಗೆಲ್ಲಿಸ್ತೀರಾ? ಹಿಂದೂಗಳ ಸ್ವಾಭಿಮಾನದ ಪ್ರಶ್ನೆ ಈ ಚುನಾವಣೆ. ಈ ಕ್ಷೇತ್ರದಿಂದ 6 ಬಾರಿ ಆಯ್ಕೆಯಾಗಿ ಹೋದಂತ ಶಾಸಕರು ಹೇಳ್ತಾರೆ ನಾನು ಅಲ್ಲಾವಿನ ಕೃಪೆಯಿಂದ ಗೆದ್ದೆ ಅಂತ. ದಯಮಾಡಿ ನಿಲ್ಲಿರುವಂತ ಬಂಧುಗಳಿಗೆ ವಿನಂತಿ ಮಾಡ್ತಾನೆ, ನಾಡಿದ್ದಿನ ಚುನಾವಣೆ ರಾಜೇಶ್ ನಾಯ್ಕ್ ಮತ್ತು ರಮಾನಾಥ್ ರೈ ವಿರುದ್ಧ ಅಲ್ಲ, ಅಲ್ಲಾ ಮತ್ತು ರಾಮನ ನಡುವೆ ನಡೆಯುವಂತ ಚುನಾವಣೆ ಇದು. ಅಲ್ಲಾ ಮತ್ತು ರಾಮನ ನಡುವೆ ನಡೆಯುವಂತ ಚುನಾವಣೆ ಇದು. ಯಾರು ಬೇಕು ಬಂಟ್ವಾಳಕ್ಕೆ ತೀರ್ಮಾನ ಆಗಬೇಕಿದು. ಮತ್ತೆ ಮತ್ತೆ ಅಲ್ಲಾಹನನ್ನ ಗೆಲ್ಲಿಸ್ತೀವ ಅಥವಾ ರಾಮನನ್ನ ಪ್ರೀತಿಸುವಂತ ವ್ಯಕ್ತಿಯನ್ನ ಗೆಲ್ಲಿಸ್ತೀವ, ಇದು ಬಂಟ್ವಾಳದ ಜನತೆ ತೀರ್ಮಾನವನ್ನು ಮಾಡಬೇಕು. ಇದು ಈ ವರ್ಷದ ಚುನಾವಣೆಯ ವಿಷಯ. ಬಂಟ್ವಾಳದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವಿನ ಚುನಾವಣಾ ವಿಷಯ ಅಲ್ಲ ಇದು. 6 ಬಾರಿ ಗೆದ್ದಂತ ವ್ಯಕ್ತಿ ಹಿಂದೂಗಳ ಮತ ಬೇಡ ಅಂತ ಹೇಳ್ತಾನೆ ಅಂತಾದ್ರೆ ನಮಗೆ ಮರ್ಯಾದೆಯ ಪ್ರಶ್ನೆ ಇದು. ಇದು ಬಂಟ್ವಾಳದ ಪ್ರಶ್ನೆ ಅಲ್ಲ, ಇಡೀ ಜಿಲ್ಲೆಯ ಪ್ರತಿಷ್ಠೆಯ ಪ್ರಶ್ನೆ, ಯಾರನ್ನ ಗೆಲ್ಲಿಸಬೇಕು ಅಂತ. ಹಿಂದೂಗಳ ಸ್ವಾಭಿಮಾನದ ಪ್ರಶ್ನೆ ಈ ಚುನಾವಣೆ. ಈ ಕ್ಷೇತ್ರದಿಂದ 6 ಬಾರಿ ಆಯ್ಕೆಯಾಗಿ ಹೋದಂತ ಶಾಸಕರು ಹೇಳ್ತಾರೆ ನಾನು ಅಲ್ಲಾವಿನ ಕೃಪೆಯಿಂದ ಗೆದ್ದೆ ಅಂತ. ದಯಮಾಡಿ ನಿಲ್ಲಿರುವಂತ ಬಂಧುಗಳಿಗೆ ವಿನಂತಿ ಮಾಡ್ತಾನೆ, ನಾಡಿದ್ದಿನ ಚುನಾವಣೆ ರಾಜೇಶ್ ನಾಯ್ಕ್ ಮತ್ತು ರಮಾನಾಥ್ ರೈ ವಿರುದ್ಧ ಅಲ್ಲ, ಅಲ್ಲಾ ಮತ್ತು ರಾಮನ ನಡುವೆ ನಡೆಯುವಂತ ಚುನಾವಣೆ ಇದು. ಅಲ್ಲಾ ಮತ್ತು ರಾಮನ ನಡುವೆ ನಡೆಯುವಂತ ಚುನಾವಣೆ ಇದು. ಯಾರು ಬೇಕು ಬಂಟ್ವಾಳಕ್ಕೆ ತೀರ್ಮಾನ ಆಗಬೇಕಿದು. ಮತ್ತೆ ಮತ್ತೆ ಅಲ್ಲಾಹನನ್ನ ಗೆಲ್ಲಿಸ್ತೀವ ಅಥವಾ ರಾಮನನ್ನ ಪ್ರೀತಿಸುವಂತ ವ್ಯಕ್ತಿಯನ್ನ ಗೆಲ್ಲಿಸ್ತೀವ, ಇದು ಬಂಟ್ವಾಳದ ಜನತೆ ತೀರ್ಮಾನವನ್ನು ಮಾಡಬೇಕು. ಇದು ಈ ವರ್ಷದ ಚುನಾವಣೆಯ ವಿಷಯ. ಬಂಟ್ವಾಳದಲ್ಲಿ ಬಿಜೆಪಿ ಕಾಂಗ್ರೆಸ್. ಇದು ಕಾರ್ಕಳ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರ ಹೇಳಿಕೆ. ಆದರೆ ಇನ್ನು ಸಚಿವ ರಮಾನಾಥ್ ರೈ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇವತ್ತು ಅಲ್ಲಾಹನ ಕೃಪೆಯಿಂದ ನನಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ಶಾಸಕನಾಗ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಮುಸ್ಲಿಂ ಸಮುದಾಯದ ಜಾತ್ಯಾತೀತ ನಿಲುವು ಅದಕ್ಕೆ ದೊಡ್ಡ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಋಣ ನಾನು ಜನ್ಮಾಂತರ ಕಾಲದಲ್ಲಿ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಅಲ್ಲಾಹನ ಕೃಪೆಯಿಂದ ನನಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ಶಾಸಕನಾಗ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಮುಸ್ಲಿಂ ಸಮುದಾಯದ ಜಾತ್ಯಾತೀತ ನಿಲುವು ಅದಕ್ಕೆ ದೊಡ್ಡ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಭರತ್, ಕರಾವಳಿ ಭಾಗದಲ್ಲಿ ಈಗಾಗಲೇ ಚುನಾವಣಾ ರಣಕಹಳೆ ಮೊಳಗಿಯಾಗಿದೆ ಅಂತ ಅನಿಸ್ತಾ ಇದೆ. ಸೊ ಒಟ್ಟಾರೆ ಸುನೀಲ್ ಕುಮಾರ್ ಅವರು ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ, ಯಾವ ಸಂದರ್ಭದಲ್ಲಿ? ಎಸ್ವಿನ್, ಏನಂದ್ರೆ ಪ್ರಮುಖವಾಗಿ ಕೋಮು ಸಂಘರ್ಷದ ಜ್ವಾಲೆಯಲ್ಲಿ ನಲಗಿ ಹೋಗಿರುವಂತಹ ಈ ಕರಾವಳಿ ಭಾಗ ಏನಿದೆ ಅಲ್ಲಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದ್ರೂ ಕೂಡ ಈಗಲೇ ಒಂದು ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ಪಕ್ಷಗಳು ಒಂದಂತಹಕ್ಕೆ ಧರ್ಮ ರಾಜಕೀಯವನ್ನು ಆರಂಭಿಸಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲ್ಲರ್ ಕಾಣುವಂಥದ್ದು ಬಿಜೆಪಿ ಮತ್ತು ಸಂಘ ಪರಿವಾರದ ಒಂದು ಹಂತಕ್ಕೆ ಶಕ್ತಿ ಕೇಂದ್ರವಾಗಿ ಗುರುತಿಸಿರುವಂಥದ್ದು. ಅದರಲ್ಲೂ ಬಂಟ್ವಾಳ ಕ್ಷೇತ್ರ ಏನಿದೆ ಅಲ್ಲಿ ಯಾವ ಅಭ್ಯರ್ಥಿ ಬಿಜೆಪಿಯನ್ನು ಪ್ರತಿನಿಧಿಸಿ ಚುನಾವಣೆಗೆ ನಿಲ್ತಾನೋ ಬಹುಶಃ ಆತ ಒಂದು ಡಮ್ಮಿ ಅಭ್ಯರ್ಥಿಯಾಗಿ ಮಾತ್ರ ಅಲ್ಲಿ ನಿಲ್ತಾನೆ. ಅಲ್ಲಿ ಇರುವಂತಹ ಸ್ಪರ್ಧೆ ನೇರವಾಗಿ ಪ್ರತಿ ಬಾರಿ ಕೂಡ ರಮಾನಾಥ್ ರೈ ಕೂಡ ಅಲ್ಲಿ ಚುನಾವಣೆಗೆ ನಿಲ್ತಕ್ಕಂಥ ಸಂದರ್ಭ ಹೇಳುವಂಥದ್ದು ನನ್ನ ಸ್ಪರ್ಧೆ ಇರುವಂಥದ್ದು ಅಲ್ಲಿ ನಿಲ್ಲುವಂತ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಅಲ್ಲ, ಅಲ್ಲಿ ಏನು ಕಲ್ಲಡ್ಕ ಪ್ರಭಾಕರ್ ಭಟ್ ಇದ್ದಾರೆ ಅವರ ವಿರುದ್ಧ ಅನ್ನುವಂಥದ್ದು. ಆದ್ರೆ ಈಗ ಆ ಒಂದು ಪರಿವರ್ತನಾ ರ್ಯಾಲಿಯಲ್ಲಿ ಸ್ವತಃ ಸುನೀಲ್ ಕುಮಾರ್ ಅವರು ಕೂಡ ನೇರವಾಗಿ ಹೇಳಿರುವಂಥದ್ದು ರಮಾನಾಥ್ ರೈ ಮತ್ತು ರಾಜೇಶ್ ನಾಯ್ಕ್ ಬಂಟ್ವಾಳ ಏನು ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಅವರ ನಡುವೆ ಯಾವುದೇ ರೀತಿಯಾದಂತಹ ಸ್ಪರ್ಧೆ ಇಲ್ಲ. ಇಲ್ಲಿ ಇರುವಂಥದ್ದು ಅಲ್ಲಾಹ್ ಮತ್ತು ರಾಮನ ಮಧ್ಯೆ. ಯಾಕಂದ್ರೆ ಈ ಭಾಗದ ಒಂದು ಮುಸ್ಲಿಂ ಓಟ್ಗಳು ಮತ್ತು ಅಲ್ಲಿನ ಹಿಂದುತ್ವದ ಓಟ್ಗಳೇನಿದೆ ಅದು ಸಹಜವಾಗಿ ಅಲ್ಲಿ ಹಿಂದುತ್ವದ ಶಕ್ತಿ ಕೇಂದ್ರ ಅಂತ ಆ ಭಾಗದಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಹೀಗಾಗಿ ಹಿಂದುತ್ವದ ಓಟ್ಗಳನ್ನ ಸೆಳಿಲಿಕ್ಕೆ ಬಹುಶಃ ಅವರು ಈ ರೀತಿಯ ಮಾತನಾಡಿದ್ರ ಅನ್ನುವಂಥ
ಅನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗುವಂಥದ್ದು. ಆದ್ರೆ ಇನ್ನೊಂದು ಕಡೆಯಲ್ಲಿ ರಮಾನಾಥ್ ರೈ ಕೂಡ ಕಳೆದ ಡಿಸೆಂಬರ್ 27ಕ್ಕೆ ಆ ಒಂದು ಮಾತನ್ನ ಉಚ್ಚರಿಸಿರುವಂತಂದ್ರೆ 6 ಬಾರಿ ಆ ಒಂದು ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ಗೆದ್ದಿರುವಂತದ್ದು ಕೇವಲ ಅಲ್ಲಿನ ಮುಸಲ್ಮಾನರ ಓಟುಗಳಿಂದ ಅನ್ನುವಂಥದ್ದು. ಹಾಗಾಗಿ ಒಟ್ಟು ಆ ಒಂದು ಹಿಂದೂ ಮತ್ತು ಮುಸಲ್ಮಾನರ ಮತವನ್ನ ವಿಭಜನೆ ಮಾಡ್ಲಿಕ್ಕೋಸ್ಕರ ಮತ್ತು ಅದನ್ನ ಧ್ರುವೀಕರಣ ಮಾಡಿ ಅದನ್ನ ಯಾವ ಪಕ್ಷ ಹೆಚ್ಚಾಗಿ ಸೆಳಿಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಹುಶಃ ಸುನಿಲ್ ಕುಮಾರ್ ಅವರ ಮಾತು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಸಾಂವಿಧಾನಿಕವಾಗಿ ಇರುವಂತಹ ಚುನಾವಣಾ ವಿಚಾರದಲ್ಲಿ ಈ ರೀತಿಯಾಗಿ ಧರ್ಮವನ್ನ ಎಳೆದು ತರುವಂತದ್ದು ಮತ್ತು ರಾಮ ಮತ್ತು ಏನು ಅಲ್ಲಾಹ್ನ ವಿಚಾರವನ್ನ ಎಳೆದು ತರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸದ್ಯ ಈ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕಲ್ಲಡ್ಕ ಅನ್ನುವಂಥದ್ದು ಮತ್ತು ಆ ಬಂಟ್ವಾಳ ಕ್ಷೇತ್ರ ಏನಿದೆ ಅಲ್ಲಿ ಹೆಚ್ಚಾಗಿ ಆ ಕಮ್ಯುನಲ್ ವಾರ್ಗಳು ಸಾಕಷ್ಟು ನಡೆಯುತ್ತೆ. ಕಳೆದ ಬಾರಿ ಕೂಡ ಅಲ್ಲಿ ಕಲ್ಲಡ್ಕದಲ್ಲಿ ನಡೆದಂತಹ ಘಟನೆಯ ವೇಳೆ ಒಟ್ಟು ಬರೋಬ್ಬರಿ ಇತಿಹಾಸ ಅಲ್ಲಿ ನಿರ್ಮಾಣ ಆಗಿತ್ತು. 52 ದಿನಗಳ ಕಾಲ ಸೆಕ್ಷನ್ ಹಾಕುವ ಮೂಲಕ ಅಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಇಂತಹ ಪ್ರದೇಶದಲ್ಲಿ ತಡರಾತ್ರಿ ನಡೆಯುವಂತಹ ಈ ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ಈ ರೀತಿಯ ಭಾಷಣಗಳನ್ನು ಮಾಡುವ ಮೂಲಕ ಯಾವ ರೀತಿ ಮತವನ್ನು ವಿಭಜನೆ ಮಾಡಲಿಕ್ಕೆ ಇವರು ಯತ್ನಿಸುತ್ತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ವೀಣಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡೋದಕ್ಕೆ SDPI ಮುಖಂಡರಾದಂತಹ ಅಶ್ರಫ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಶ್ರಫ್ ಅವರೇ, ಕರಾವಳಿ ಭಾಗದಲ್ಲಿ ಈಗಾಗಲೇ ಚುನಾವಣಾ ಕಣ ರಂಗೇರ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಇದೀಗ ಸುನೀಲ್ ಕುಮಾರ್ ಅವರು ಹೇಳಿರುವಂತದ್ದು ಇದು ಪಕ್ಷಗಳ ನಡುವಿನ ಹೋರಾಟ ಅಲ್ವೇ ಅಲ್ಲ, ಇದು ಅಲ್ಲಾಹ್ ಮತ್ತು ರಾಮನ ನಡುವಿನ ಹೋರಾಟ ಅಂತ. ಏನ್ ಹೇಳ್ತೀರಿ? ನೋಡಿ, ಈ ದೇಶ ಮೊಟ್ಟ ಮೊದಲನೇದಾಗಿ ಸುನಿಲ್ ಕುಮಾರ್ ಅವರು ಅರ್ಥ ಮಾಡ್ಕೋಬೇಕು. ಇದು ಅಲ್ಲನ ದೇಶನೂ ಅಲ್ಲ, ರಾಮನ ದೇಶನೂ ಅಲ್ಲ. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರತಿಪಾದಿಸಿದಂತಹ ಸಂವಿಧಾನಾತ್ಮಕವಾಗಿ ಬದುಕ್ತಾ ಇರ್ತಕ್ಕಂತಹ ಜಾತ್ಯತೀತ ರಾಷ್ಟ್ರ. ಎಲ್ಲ ಸರ್ವಧರ್ಮೀಯರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿಕೊಂಡು ಕವಿಗಳು ವರ್ಣಿಸಿದ ಹಾಗೆ ಸರ್ವಧರ್ಮೀಯರು ಐಕ್ಯತೆ, ಸೌಹಾರ್ದತೆ, ಸಹೋದರತೆಯಿಂದ ಬದುಕ್ತಾ ಇರ್ತಕ್ಕಂಥ ನಾಡು. ಈ ನಾಡಿನಲ್ಲಿ ಕೊಳ್ಳಿ ಇಡ್ತಕ್ಕಂತಹ ಹೇಳಿಕೆಯನ್ನ ಇವರು ಕೊಡ್ತಾ ಇದ್ದಾರಲ್ಲ, ರಾಜಕೀಯಕ್ಕಾಗಿ ಇಂಥ ನೀಚ ಪ್ರವೃತ್ತಿಗೆ ಇಳಿತಾ ಇದ್ದಾರೆ. ಒಂದು ಕಡೆಯಲ್ಲಿ ಅನಂತ್ ಕುಮಾರ್ ಹೆಗ್ಡೆಯವರು ದಲಿತರನ್ನ ನಾಯಿಗಳಿಗೆ ಹೋಲಿಸಿಕೊಂಡು ಅವಮಾನ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಇದೇ ಸಂಘ ಪರಿವಾರ ಬಿಜೆಪಿಯವರು ದಾನಮ್ಮರವರ ಅತ್ಯಾಚಾರ ಮತ್ತು ಹತ್ಯೆ ಆಗುತ್ತೆ ಧ್ವನಿ ಎತ್ತುವುದಿಲ್ಲ. ಇದೀಗ ಅಲ್ಲ ಮತ್ತು ರಾಮನ ವಿಚಾರ ಇಟ್ಟುಕೊಂಡು ಹಿಂದೂ ಮತ ಧ್ರುವೀಕರಣಕ್ಕಾಗಿ ಈ ರೀತಿಯಾದಂತಹ ಒಂದು ನಾಟಕವನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರಜ್ಞಾವಂತ ನಾಗರಿಕರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಈ ರಾಷ್ಟ್ರದಲ್ಲಿ ವಿಭಜನೆಯನ್ನ ಮಾಡಿಕೊಂಡು ಮುಸ್ಲಿಂ ಹಿಂದೂ ಅಂತ ಹೇಳಿಕೊಂಡು ಮತ ಧ್ರುವೀಕರಣ ಮಾಡ್ತಾ ಇರ್ತಕ್ಕಂತಹ ಇವರ ನಾಚಿಕೆಗೆಟ್ಟ ರಾಜಕೀಯಕ್ಕೆ ಖಂಡಿತವಾಗಿಯೂ ಈ ಕರ್ನಾಟಕದ ರಾಜ್ಯದ ಜನತೆ ತಕ್ಕ ಅರ್ಥವನ್ನ, ತಕ್ಕ ಪಾಠವನ್ನ ಕಲಿಸಬೇಕು ಎಂಬುದಾಗಿದೆ ನನ್ನ ಈ ಸಂದರ್ಭದ ಕಳಕಳಿಯ ವಿನಂತಿ. ಥ್ಯಾಂಕ್ ಯು ಅಶ್ರಫ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದಕ್ಕೆ ಬಿಜೆಪಿ ಮುಖಂಡರಾದಂತಹ ರಹೀಂ ಉಚ್ಚಿಲಾ ಅವರು ಸಂಪರ್ಕದಲ್ಲಿದ್ದಾರೆ. ರಹೀಂ ಉಚ್ಚಿಲಾ ಅವರೇ, ಬಹುಶಃ ಬಿಜೆಪಿ ನಾಯಕರುಗಳು ಒಂದಾದ್ಮೇಲೆ ಒಂದು ವಿವಾದಾತ್ಮಕ ಹೇಳಿಕೆ ಕೊಡಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದಾಗಿದೆ ಅಂತ ಅನ್ಸುತ್ತೆ. ಇದೀಗ ಸುನೀಲ್ ಕುಮಾರ್ ಅವರ ಸರದಿ ಇದು ಪಕ್ಷದ ನಡುವಿನ ಹೋರಾಟ ಅಥವಾ ಸಮರ ಅಲ್ವೇ ಅಲ್ಲ, ಇದು ಅಲ್ಲಾಹ್ ಮತ್ತು ರಾಮನ ನಡುವಿನ ಸಮರ ಅಂತ ಹೇಳ್ತಾರೆ. ಎಷ್ಟು ಸರಿ ಇದು? ನೋಡಿ ಮೇಡಮ್, ಇದನ್ನು ಆರಂಭ ಮಾಡಿರುವುದೇ ರಮಾನಾಥ್ ರೈ ಅವರು. ಓಕೆ. ಆಮೇಲೆ ಈ ಹೇಳಿಕೆ ಬರೀ ಬಂಟ್ವಾಳಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಹೇಳಿಕೆ. ಯಾಕೆ ಅಂತ ಹೇಳಿದ್ರೆ ಮಂಗಳೂರು ಪುರಭವನದಲ್ಲಿ ಬ್ಯಾರಿ ಅಕಾಡೆಮಿಯ ಕಾರ್ಯಕ್ರಮದಲ್ಲಿ ನಾನು ಅಲ್ಲಾಹುವಿನ ಕೃಪೆಯಿಂದ ನಾನು ಮಂತ್ರಿಯಾಗಿದ್ದೇನೆ ಅನ್ನತಕ್ಕಂಥ ಶಬ್ದವನ್ನು ಮೊದಲ ಬಾರಿಗೆ ಇದನ್ನ ಹೇಳಿರೋರು ರಮಾನಾಥ್ ರೈ ಅವರು. ಆಮೇಲೆ ಆ ಭಾಗದಲ್ಲಿ ಮುಸ್ಲಿಂ ಸಮಾಜವನ್ನು ಯಾವ ರೀತಿ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವತಃ ಮುಸಲ್ಮಾನರಿಗೆ ನಮ್ಗೆ ಅವಮಾನ ಆಗ್ತದೆ, ನಾಚಿಕೆ ಆಗ್ತದೆ, ಮುಜುಗರ ಆಗ್ತದೆ. ಒಂದು ಮತಕ್ಕೋಸ್ಕರ ಈ ರೀತಿಯಾಗಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಸರ್, ಅವರು ಮತಕ್ಕೋಸ್ಕರ ಮಾಡಿದ್ರು, ನೀವು ಅದಕ್ಕೋಸ್ಕರನೇ ತಾನೇ ಮಾಡ್ತಾ ಇರೋದು? ಅಲ್ಲಲ್ಲ, ಅಲ್ಲೇ ನೋಡಿ ಒಂದು ವಿಷಯ ನೋಡಿ ಮೇಡಮ್, ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬಂಟ್ವಾಳ ಕ್ಷೇತ್ರದಲ್ಲಿ ಇಷ್ಟು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಹತ್ಯೆ ಆಯಿತು. ಇದೆಲ್ಲ ಮಾಡುವಾಗ ಅಲ್ಲಿ ಎರಡು ಸಮುದಾಯವನ್ನು ಒಂದೇ ರೀತಿಯಲ್ಲಿ ನೋಡಿದ್ರೆ ಈ ಮಾತು ಬರ್ತಿರ್ಲಿಲ್ಲ. ಅವ್ರು ಅಲ್ಲಾಹನ ಕೃಪೆಯಿಂದ ಆಗಿದ್ದಾರೆ ಅಂತ ಅವ್ರು ಹೇಳಿದಂತ ಮಾತಿಗೆ ಒಂದು ಉತ್ತರವಾಗಿ ಸುನೀಲ್ ಕುಮಾರ್ ಅವರು ಆ ರೀತಿಯಾಗಿ ಹೇಳಿದ್ದಾರೆ ಹೊರತು ಅದನ್ನ ಆರಂಭ ಮಾಡಿದ್ದು ಅವರಾಗಿದ್ದಾಗ ರಹೀಂ ಉಚ್ಚಿಲಾ ಅವರೇ, ಈಗ ಜನ ಕೂಡ ಪ್ರಜ್ಞಾವಂತರಿದ್ದಾರೆ, ಅವರು ಕೂಡ ನೋಡ್ತಾ ಇದ್ದಾರೆ ಆಡಳಿತ ಪಕ್ಷ ಯಾವ ರೀತಿಯಾಗಿದೆ, ಪ್ರತಿಪಕ್ಷ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ ಅನ್ನುವಂಥದ್ದನ್ನ ಚುನಾವಣೆಯಲ್ಲಿ ಅವ್ರು ಖಂಡಿತವಾಗ್ಲೂ ಕೂಡ ಪಾಠ ಕಲಿಸ್ತಾರೆ. ಸೊ ಅದು ಜನರಿಗೆ ಬಿಟ್ಬಿಡ್ಬೇಕಾದಂತಹ ವಿಚಾರ. ಮತ್ತೆ ಅದನ್ನ ಕೆಣಕೋದಂತಹದ್ದಾಗಿರ್ಬೋದು, ಪ್ರಚೋದನೆ ನೀಡುವಂಥದ್ದು ಎಷ್ಟು ಸರಿ? ಅಲ್ಲ, ಅವರು ಕ್ರಿಯೆಯನ್ನ ಕೊಟ್ಟಾಗ ಒಂದು ಪ್ರತಿಕ್ರಿಯೆ ಬೇಕೇ ಬೇಕಲ್ಲ, ಅದು ನಿಯಮ. ಕ್ರಿಯೆಗೆ ಒಂದು ಪ್ರತಿಕ್ರಿಯೆ. ಅವರು ಒಂದು ವೇಳೆ ಆ ರೀತಿ ಹೇಳದೇ ಇದ್ದಿದ್ರೆ ಸುನೀಲ್ ಕುಮಾರ್ ಆಗ್ಲಿ ಇನ್ನೊಬ್ರು ಯಾರು ಖಂಡಿತವಾಗಿ ಹೇಳುತ್ತಿರ್ಲಿಲ್ಲ. ಅವರು ಹೇಳಿದ್ದು ಸರಿ, ನಾವು ಹೇಳಿದ್ದು ತಪ್ಪು, ಇದೇನು ಅವರು ಹೇಳಿದಾಗ ನಾವು ಸುಮ್ಮನೆ ಕೂತ್ಕೊಂಡ್ರೆ, ಅವರು ಆ ರೀತಿ ಹೇಳಿದಾಗ ನೀವ್ ಯಾಕೆ ಕೂತ್ಕೊಂಡ್ರಿ ಅಂತೇಳಿ ಪ್ರತಿಪಕ್ಷವಾಗಿ ನಮ್ಮಲ್ಲಿ ಕೇಳ್ತಾರೆ. ಪ್ರತಿಕ್ರಿಯೆ ಕೊಡ್ಬೇಕು ಅಂತ ಅದಕ್ಕೆ ಏನ್ ಬೇಕಾದ್ರೂ ಹೇಳುವಂತದ್ದ ವಿವಾದಾತ್ಮಕ ವಿಚಾರ ಇರ್ಬೋದು, ಮಾತುಗಳಾಗಿರ್ಬೋದು, ಅಥವಾ ಶಾಂತಿಯನ್ನ ಕದಡಿಸುವಂತಹ ಮಾತುಗಳಿರ್ಬೋದು.
ಅಲ್ಲ, ಇದರಲ್ಲಿ ಶಾಂತಿ ಕದಡುವಂತದ್ದು ಏನಿಲ್ಲ. ಇದು ಮುಸ್ಲಿಂ ಸಮಾಜಕ್ಕೆ ನೋವನ್ನು ಕೊಡುವ ರೀತಿಯಲ್ಲಿ ಹೇಳಿದ್ದಲ್ಲ. ಅವರು ಅಲ್ಲಾಹ್ ಅನ್ನುವಂತ ಶಬ್ದ ಹೇಳಿದ್ದಕ್ಕಾಗಿ ಇವರು ಅದಕ್ಕೊಂದು ಹೇಳಿದ್ದಾರೆ, ಅಲ್ಲ ಮತ್ತು ರಾಮನ ಮಧ್ಯೆ ನಡೆಯುವಂತ ಸ್ಪರ್ಧೆ ಅಂತ ಅಷ್ಟೇ ಹೇಳಿದ್ದಾರೆ ಹೊರತು ಇದ್ರ ಯಾಕೆಂತ ಹೇಳಿದ್ರೆ ನಮಗೆ ಮತ್ತೊಂದು ಸಮುದಾಯದ ಮತಗಳು ಬೇಡ ಅನ್ನುವ ರೀತಿಯಲ್ಲಿ ಒಬ್ರು ಒಂದು ಧರ್ಮದ ದೇವರಾದ ಅಲ್ಲಾಹನನ್ನು ಅವರು ಉಪಯೋಗಿಸ್ತಾರಂತ ಹೇಳುವಾಗ ಆ ರೀತಿಯನ್ನು ಹೇಳಿದ್ದಾರೆ. ಅದರಿಂದಾಗಿ ದೊಡ್ಡ ವಿಶೇಷವಾದ ಒಂದು ಇದನ್ನೇನು ಕೊಡ್ಲಿಕ್ಕೆ ಏನಿಲ್ಲ. ಆಮೇಲೆ ಈಗ ಅಲ್ಲಿ ಅಶ್ರಫ್ ಅವರು ಮಾತಾಡುವಾಗ ಅನಂತಕುಮಾರ್ ಹೆಗ್ಡೆ ಅವರ ಮಾತು ಹೇಳ್ತಾರೆ. ಅಂದ್ರೆ ಇವರು ಅನಂತಕುಮಾರ್ ಯಾವುದು ಅವರು ಸಚಿವರಲ್ಲದ ಸಂದರ್ಭದಲ್ಲಿ ಹಿಂದೆ ಹೇಳಿದ ಮಾತನ್ನು ಪದೇ ಪದೇ ಹೇಳಿಕೊಂಡು ಅದು ಹೇಳುವಂತದ್ದು ಸರಿಯಲ್ಲ. ಈಗ ಸಚಿವರಾದ ನಂತರ ಅವರು ಯಾವುದೇ ರೀತಿಯಲ್ಲಿ ಮುಸ್ಲಿಂ ಸಮಾಜವನ್ನು ನೋವನ್ನುಂಟು ಮಾಡುವ ಹೇಳಿಕೆಗಳನ್ನು ಕೊಡ್ಲಿಲ್ಲ ಅನ್ನುವಂಥದ್ದು ಇಲ್ಲಿ ಖಂಡಿತವಾಗಿ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಹಿಂದೆ ಬರೀ ಸಂಸದರಾಗಿದ್ದಾಗ ಮಾತ್ರ ಹೇಳಿದಂತಹ ಹೇಳಿಕೆಗಳು ಈಗ ಸಚಿವರಾದ ನಂತರ ಅವರು ಹೇಳುವ ಹೇಳಿಕೆಗಳಲ್ಲಿರುವ ಬದಲಾವಣೆಯನ್ನು ಕೂಡ ನಾವು ಗಮನಿಸಬೇಕು. ಆಮೇಲೆ ಮುಸ್ಲಿಂ ಸಮಾಜವನ್ನು ನೋವು ಮಾಡುವಂತ ಯಾವ ಹೇಳಿಕೆಯನ್ನು ಯಾರೇ ಕೊಟ್ಟರು ಕೂಡ ನಾನೊಬ್ಬ ಮುಸ್ಲಿಂ ನಾಯಕನಾಗಿ ನಾನು ಖಂಡಿತವಾಗಿ ಖಂಡಿಸ್ತೇನೆ. ಓಕೆ, ನಿಮ್ಗೆ ಕೇವಲ ರಾಮನ ಓಟುಗಳು ಮಾತ್ರ ಬೇಕು, ರಾಮನನ್ನ ಪ್ರೀತಿಸುವಂತವ್ರು. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದಕ್ಕೆ.